ಸನ್ಯಾಸಿ ಧರ್ಮ ತಗೊಂಡ್ಮೇಲೆ ಏನೇ ಸಿಚುವೇಶನ್ ಬಂದ್ರು ಸತ್ಯನೇ ಹಿಡ್ಕೊಂಡಿರ್ಬೇಕು ಅಂದ್ರೆ ಯಾರ್ದೋ ಪೆನ್ನಲ್ಲಿ ಇದೆ, ನಾನು ಕೇಳಿದ್ರೆ ತಗೊಂಡ್ರೇನು ಕಳ್ತನ. ಸೊ ಪ್ರೀತಿ ಅವ್ರಿಗೆ ಬಾಲ್ಯದಿಂದ ಏನಾದ್ರು ನೃತ್ಯ, ಹಾಡು ಹೇಳೋದು, ಕುಣಿಯೋದು ಅಥವಾ ನಾಟಕ ಮಾಡೋದು ಅಂದ್ರೆ ಇವತ್ತು ಏನು ತಗೊಬಂದಿದ್ದಾರೆ ಇವತ್ತಿಗೆ ಮುಗಿಸ್ತಾ ಇರೋದು, ದೇ ಡೋಂಟ್ ಕ್ಯಾರಿ ಫಾರ್ವರ್ಡ್ ಫಾರ್ ಟುಮಾರೋ. ಚಿಲ್ ಸ್ಟೂಡೆಂಟ್ ತರ ಅಂದ್ರೆ ನನ್ಗೆ ಏನು ಗೊತ್ತು ಕ್ಲೀನಾಗಿ ಬರ್ತೀನಿ, ತುಂಬಾ ಸ್ಟ್ರೆಸ್ಡ್ ಔಟ್. ಆಫ್ಟರ್ ದ ಸನ್ರೈಸ್ ವಿ ಹ್ಯಾವ್ ಫುಡ್ ಆರ್ ವಾಟರ್ ಆಫ್ಟರ್ 48 minutes. ಫ್ಲಾಗಲ್ಲಿ ಅಷ್ಟು ಬಣ್ಣಗಳಿದೆಯಲ್ಲ, ಆ ಬಣ್ಣಗಳ ಸಂಕೇತ ಏನಾದರೂ ಇದೆಯಾ? ನಾರ್ಮಲ್ ಲೆಗ್ ಪೇನ್ ಯಾರಿಗಾದ್ರೂ ಇದ್ದರೆ ಅದು ಡೇ ಅಷ್ಟು ಪ್ರಾಬ್ಲಮ್ ಕೊಡಲ್ಲ, ನೈಟಿಗೆ ಪ್ರಾಬ್ಲಮ್ ಕೊಡುತ್ತೆ. ದ ರೀಸನ್ ಇಸ್ ಆಬ್ಸೆನ್ಸ್ ಆಫ್ ಸನ್ಲೈಟ್. ಕ್ರೋಧ, ಮಾನ್, ಮಾಯಾ, ಲೋಭ ಮತ್ತು ರಾಗ್, ದ್ವೇಷ, ದೀಸ್ ಆರ್ ದ ಮೇನ್ ಫೌಂಡೇಶನ್ ಫಾರ್ ವಿ ಆರ್ ಮೂವಿಂಗ್ ಆಲ್ ಅರೌಂಡ್ ದ ವರ್ಲ್ಡ್. ಸರ್, ಇನ್ನು ಈ ಕಾರ್ಯಕ್ರಮಕ್ಕೆ ಬಂದರೆ 18, 19 ಏನು ನಡೀತಾ ಇದೆ ಅಂದರೆ ಇನ್ನು 2-3 ದಿನದಲ್ಲಿ ನಡೆಯುತ್ತೆ. ಇವತ್ತು ನಾವು ಫೆಬ್ರವರಿ 18, 19 ಏನು ಚಿಕ್ಕಮಂಗ್ಳೂರಲ್ಲಿ ನಡೀತದೆ ಅಂತ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಅದಕ್ಕೆ ತಯಾರಿಗಳು ಹೇಗಿದೆ? ಅಂದರೆ ಇಷ್ಟು ಜನ ಕೂಟ ಅಂತ ಇದೆಯಾ, ಅಥವಾ ಏನಾದ್ರು ಈ ಒಂದು ವೇದಿಕೆ ವ್ಯವಸ್ಥೆ ಆಗಿರಲಿ, ಆಚಾರ್ಯರು ಬರ್ತಾ ಇದ್ದಾರೆ, ಎಷ್ಟೋ ಜನ ಸನ್ಯಾಸಿಗಳು ಬರ್ತಾ ಇದ್ದಾರೆ, ತಯಾರಿಗಳು ಆ್ಯಸ್ ಅ ತಂದೆ, ಆ್ಯಸ್ ಅ ಸಮಾಜದ ಒಬ್ಬರು ವ್ಯಕ್ತಿಯಾಗಿ ಹೇಗೆ ನಡೀತಾ ಇದೆ ತಯಾರಿ? ಈ ನಾವು ಎಲ್ಲ ಜೈನ್ ಸಮಾಜದವರು ಸೇರಿ ಬೆಸ್ಟ್ ಟ್ರೈ ಮಾಡ್ತಾಯಿದ್ದೀವಿ. ಬರೋರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ, ಊಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮತ್ತು ಗುರುಗಳು ಬರ್ತಾರಲ್ಲ, ಅವರು ಯಾವಾಗ ಬರ್ತಾರೆ ಸಾಮಯ್ಯ ಅಂತ ಹೇಳ್ತೀವಿ. ನಗರ ಪ್ರವೇಶ ಆದಾಗ ಕೆಲವು ಬ್ಯಾಂಡು ಮತ್ತು ಸುಮಾರು ಇವೆಂಟ್ಸು ಅವರು ಸ್ವಾಗತಕ್ಕೆ ಬರ್ತಾರೆ. ಮತ್ತು ನಮ್ಮ ಜೈನ್ ಸಮಾಜ ಈ ಚಿಕ್ಕಮಗಳೂರು ಅಂತ ಅಲ್ಲ, ಅಕ್ಕಪಕ್ಕ ಮಲೆನಾಡು ಏರಿಯಾ ಪೂರ್ತಿ ಬರ್ತಾರೆ. ನಮ್ಮ ರಾಜಸ್ಥಾನ ಕಡೆಯಿಂದ ಸುಮಾರು ರಿಲೇಟಿವ್ಸ್ ಬಂದು ಬರ್ತಾರೆ. ಹತ್ರ ಎಷ್ಟು ಜನ ಸೇರ್ಬೋದು ಸರ್ ಆ ದಿನ? ಈಗ 18ನೇ ತಾರೀಕು 1500 ಜನ ಸೇರ್ಬೋದು ಅಂತ ನಾವು ಆಸೆ ಪಡ್ಕೊಂಡಿದ್ದೀವಿ. ಈಗ ಆ ಥರ ಅರೌಂಡ್ ಆಗುತ್ತೆ. ಜೈನ್ ಧರ್ಮ ಅಂದರೆ ಸನ್ಯಾಸಿ ಧರ್ಮ ತಗೊಂಡ್ಮೇಲೆ 5 ಮೇನ್ ವ್ರತ ಇರುತ್ತೆ, ಅಂದರೆ 5 ಮಹಾವ್ರತ ಅಂತೀವಿ. ಅದರಲ್ಲಿ ಫಸ್ಟ್ ಅಂದರೆ ಅಹಿಂಸಾ ವ್ರತ. ಅಹಿಂಸಾ ವ್ರತ ಅಂದರೆ ಎಲ್ಲ ಧರ್ಮದಲ್ಲೂ ಅಹಿಂಸಾ ವ್ರತ ಹೇಳ್ತಾರೆ, ಜೀವಿ ಹಿಂಸೆ ಮಾಡಬಾರ್ದು ಅದು ಇದು ಅಂತ. ನಮ್ಮದ್ರಲ್ಲಿ ಸೂಕ್ಷ್ಮವಾಗಿ ತೋರಿಸಿದ್ದಾರೆ. ಅಂದರೆ ದಿಸ್ ಇಟ್ ಡೋಂಟ್ ಕಿಲ್ ಕೌ, ಎನಿಮಲ್ ಅದೆಲ್ಲ ಹೇಳ್ತೀವಿ. ಅದು ಸೂಕ್ಷ್ಮವಾಗಿ ಅಂದರೆ ನೀರಲ್ಲೂ ಜೀವ ಇದೆ ಅನ್ನೋದು ನಮ್ಮ ಜೈನ ಧರ್ಮದಲ್ಲಿ ತೋರಿಸಿದ್ದಾರೆ. ಮತ್ತು ಆ ಜೀವಿಗೆ ಹಿಂಸೆನೂ ಆಗಬಾರ್ದು. ಆ ಲೈಫ್ ಅಂದರೆ ಸಂಯಮ ಜೀವನ. ಇದರಲ್ಲಿ ಏಕೇಂದ್ರಿಯ, ಬೇಂದ್ರಿಯ, ತೇಂದ್ರಿಯ, ಚೌರೇಂದ್ರಿಯ, ಪಂಚೇಂದ್ರಿಯ ಅಂದರೆ ವಿ ಹ್ಯಾವ್ 1 sense, 2 sense, 3 sense, 4 sense, 5 sense of animals. ಅಂದರೆ ವಿ ಆರ್ 5 sense of animals. ಏಕೇಂದ್ರಿಯದಲ್ಲಿ ಪ್ಲ್ಯಾಂಟ್ಸ್, ದ ಫುಡ್ ವಿ ಹ್ಯಾವ್ ಲೈಕ್ ಗ್ರೈನ್ಸ್, ಆಲ್ ಆರ್ ಏಕೇಂದ್ರಿಯ ಜೀವಿ. ಅದರದ್ದು ಹಿಂಸೆ ಆಗಬಾರ್ದು, ಆ ಥರದ್ದು ಎಲ್ಲ ವ್ರತ ಇದರಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಸೆಕೆಂಡ್ ವ್ರತ ಈಸ್ ಲೈಕ್ ಸತ್ಯ ಹೇಳಬೇಕು. ಏನೇ ಸಿಚುವೇಶನ್ ಬಂದರೂ ಸತ್ಯನೇ ಹಿಡ್ಕೊಂಡಿರಬೇಕು. ಅಂದರೆ ಇದು ಆ ಸತ್ಯದಲ್ಲೂ ಹೆಂಗಿರುತ್ತೆ, ಸಿಚುವೇಶನ್ ನೋಡಿ ಏನೂ ಚೇಂಜ್ ಆಗಲ್ಲ. ಏನೇ ಸಿಚುವೇಶನ್ ಬಂದರೂ ಸತ್ಯನ ಇಟ್ಕೊಂಡಿರೋದೇ. ಆ್ಯಂಡ್ ಆಫ್ಟರ್ ಟೇಕಿಂಗ್ ದೀಕ್ಷಾ ಆಲ್ ಜೈನ್ ಸಾಧು ಅಂದರೆ ಫುಲ್ ಲೈಫ್ ಸತ್ಯನೇ ಹೇಳ್ತಾರೆ, ಈ ವ್ರತದ ಪಾಲನೆ ಮಾಡ್ತಾರೆ. ಅಂದರೆ ಈವನ್ ವಿ ಡೂ, ಬಟ್ ಅಟ್ ವೆರಿ ಲೆಸ್ ಚಾನ್ಸ್. ಕೆಲವರು ಬಿಸ್ನೆಸ್ಸಿಗೆ ಸುಳ್ಳು ಹೇಳ್ತಾರೆ, ಕೆಲವರು ಫಾರ್ ದ ಅದರ್ ರೀಸನ್ಸ್ ವಿ ಡೂ ಲೈ. ಸಂದರ್ಭಕ್ಕೆ ವಿ ವೆರಿ ಫ್ರಮ್ ಸಿಚುವೇಶನ್. ಅದ್ರಲ್ಲಿ ಹಂಗಿಲ್ಲ, ಸಿಚುವೇಶನ್ ಏನೇ ಇದ್ರೂ ಸತ್ಯನೇ ಹೇಳಬೇಕು. ಥರ್ಡ್ ಒನ್ ಈಸ್ ಕಳ್ತನ. ನಾರ್ಮಲಿ ಕಳ್ಳರು ಮಾಡೋದು ಕಳ್ತನ ನಮಗೆ ಗೊತ್ತು, ಆದರೆ ನಮ್ಮದ್ರಲ್ಲಿ ಸೂಕ್ಷ್ಮವಾಗಿ ತೋರಿಸಿದ್ದಾರೆ. ಅಂದರೆ ಯಾರ್ದೋ ಪೆನ್ನಲ್ಲಿ ಇದೆ, ನಾನು ಕೇಳಿದ್ರೆ ತೊಗೊಂಡ್ರೇನು ಕಳ್ತನ. ನಾನು ಅವ್ರಿಗೆ ಕೇಳಿ ತೊಗೊಂಡ್ರೆ, ಇಫ್ ಐ ಹ್ಯಾವ್ ಟೇಕನ್ ದ ಪರ್ಮಿಷನ್, ಹೂ ಇಸ್ ದ ಓನರ್ ಆಫ್ ದಟ್, ಅದು ಕಳ್ತನ ಇಲ್ಲ. ಇಂಡಿವಿಜುವಲ್ ಮಟ್ಟಕ್ಕೂ ನಾವು ಎವ್ರಿಡೇ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಅಂದರೆ ಈಗ ಗುರುಗಳು ಇರಬೇಕು ಅಂದರೂ ಈ ಪ್ಲೇಸ್ ಓನರ್ ಯಾರು, ಅವ್ರ ಪರ್ಮಿಷನ್ ಇಲ್ದರೆ ಅವ್ರು ಕೂರೋದಿಲ್ಲ. ಅಂದರೆ ಹೊರಗಡೆ ಸ್ಟೆಪ್ಸಿಗೂ ಕೂರಲ್ಲ, ಇಲ್ಲಾಂದರೆ ಅದು ಕಳ್ತನ ಇದಾಗತ್ತೆ ಅಂತ. ಸೊ ಸ್ಮಾಲ್ ಅಂದರೆ ಡೀಟೇಲಲ್ಲಿ ನಮ್ಮ ಧರ್ಮದಲ್ಲಿ ತೋರಿಸಿದ್ದಾರೆ ಕಳ್ತನ ದೋಷ ಆಗಬಾರ್ದು ಅಂತ. ಫೋರ್ತ್ ಈಸ್ ಬ್ರಹ್ಮಚರ್ಯ. ವಿ ಹ್ಯಾವ್ ಸೀನ್ ದಿಸ್ ವರ್ಲ್ಡ್ ಈಸ್ ಗೋಯಿಂಗ್ ಸಮ್ವೇರ್ ಎಲ್ಸ್. ಲಿವ್ ಇನ್ ರಿಲೇಷನ್ಶಿಪ್. ಈ ಜನರೇಷನಲ್ಲಿ ಟೇಕಿಂಗ್ ದಿಸ್ ಮಹಾವ್ರತ ಈಸ್ ವೆರಿ ಡಿಫಿಕಲ್ಟ್, ಆ್ಯಂಡ್ ಆಲ್ ಜೈನ್ ಸಾಧು ಆರ್ ಡೂಯಿಂಗ್ ಪಾಲನ್ ಆಫ್ ದಿಸ್. It's very good. Austerity. And fifth is aparigraha. Means minimalism of everything. They don't carry even extra pen if they don't need it. If they have one pen, they don't carry another pen. ಎಷ್ಟೇ ಯಾರಾದರೂ ಬಂದು ಬೇಕಿದ್ರೆ ತಗೊಳ್ಳಿ ಅಂದರು,
ಅವ್ರಿಗೆ ಒಂದು ಎನಫ್ ಇದ್ರೆ ಅವ್ರು ಸೆಕೆಂಡ್ ಥಿಂಗ್ ತಗೊಳ್ಳಲ್ಲ. ದಿಸ್ ಈಸ್ ವಾಟ್ ಗೋಯಿಂಗ್ ಆನ್. ಲೈಕ್ ಈವನ್ ಇಫ್ ವಿ ಗೋ ಇನ್ ಫ್ಲೈಟ್ಸ್, ನೋ, ದೇ ಸೇ ಕ್ಯಾರಿ ಲೆಸ್. ಇಟ್ಸ್ ನಾಟ್ ಜಸ್ಟ್ ಫಾರ್, ಇಟ್ಸ್ ಬೇಸಿಕ್ ನೆಸೆಸಿಟಿ. ಎಷ್ಟು ನೆಸೆಸಿಟಿ ಇದೆ ಅಷ್ಟೇ ತಗೊಳ್ಳಿ. ಈವನ್ ಇನ್ ದ ಫುಡ್ ಸ್ಟೈಲ್, ಇವತ್ತು ಏನು ತಗೊಬಂದಿದ್ದಾರೆ ಇವತ್ತಿಗೆ ಮುಗಿಸ್ತಾರೆ. ದೇ ಡೋಂಟ್ ಕ್ಯಾರಿ ಫಾರ್ವರ್ಡ್ ಫಾರ್ ಟುಮಾರೋ. ಓಕೆ. ವಾಟ್ ದೇ ನೀಡ್ ಫಾರ್ ಟುಮಾರೋ, ದೇ ವಿಲ್ ಗೋ ಇನ್ ಸರ್ಚ್ ಫಾರ್ ಟುಮಾರೋ. It's aparigraha. These are the 5 main vratas which are to be followed after Dikshe. These are called Mahavrats. And same goes with Shravak and Shravika, that is Anuvrat. And they don't follow it completely, but in small content. Like hinse ಮಾಡಬಾರ್ದು. They can try as they can, but being in a kitchen, I said as Ekindeji, grains are all Ekindeji, so we can't protect them. It's about Anuvrat. It's from Shravak and Shravika. And if you take Diksha, it's Mahavrat, that is completely Tyag of Hinsa. That way. And another thing I can say is like Kanmul. Kanmul yani the root vegetables which grow underground are called Kanmul. In our dharma it says like in one, it might be potato, onion, anything. Smallest part there are Anant Jeev. Anant yani countless. Okay, microbes. So in Jain Dharma it is said to avoid kanmul, having food. It might be carrot, ginger, radish, sweet potato, onion, garlic, all those. Every vegetable which grows underground is Anantkai. So in our Dharma, to avoid hinse in large quantity, it's said to be avoid. Even we have vegetables which grow upside, which are called Ekidnejiv. If it's one tomato, there is only one jeev, one soul connected with the one tomato. Whereas in underground, because of the absence of sunlight, there are so many jeev in that one potato or any of the root vegetables. And another thing it is like for the palan of ahimsa only, it's said to be avoid having food at night. Because ನಾನು ಅದನ್ನೇ ಕೇಳೋಣ ಅಂತ ಇದ್ದೆ. ಈ ಸನ್ಸೆಟ್ ಮತ್ತೆ ಸನ್ರೈಸ್ಗಿಂತ ಮುಂಚೆ ಅಥವಾ ಅದಾದ್ಮೇಲೆ ಕೆಲವು ಕ್ರಮಗಳಿದೆ, ಅದು ಯಾಕೆ, ಹೇಗೆ ಸ್ಟಾರ್ಟ್ ಆಯಿತು, ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಅಂದರೆ ಆಫ್ಟರ್ ಸನ್ಸೆಟ್ ಯೂಶಲಿ ಜೀವ್ ಅರೌಂಡ್ ಮೈಕ್ರೋ ಆರ್ಗನಿಸಮ್ಸ್ ಅರೌಂಡ್ ಅಸ್ ಇನ್ಕ್ರೀಸ್. ಓಕೆ. ನಮಗೇನಾದರೂ ಗಾಯ ಆಗಿದ್ರೆ ಸನ್ಸೆಟ್ ಆದಮೇಲೆ ಆ ಪೇನ್ ಆಲ್ವೇಸ್ ಇನ್ಕ್ರೀಸ್ ಆಗುತ್ತೆ. ರೀಸನ್ಸ್ ಏನು, ಮೈಕ್ರೋ ಆರ್ಗನಿಸಮ್ಸ್ ಅರೌಂಡ್ ಅಸ್ ಆರ್ ಇನ್ಕ್ರೀಸ್ಡ್. ಅದು ನಮಗೆ ಟಚ್ ಆಗ್ತಿದೆ, ಅದಕ್ಕೆ ಪೇನ್ ಜಾಸ್ತಿ ಆಗ್ತಿದೆ. ಈ ಥಿಂಗ್ ಮಹಾವೀರ ಸ್ವಾಮಿ ಭಗವಾನ್ 2500 years ago ಹೇಳಿ ಹೋಗಿದ್ದಾರೆ. ದಿಸ್ ಇಸ್ ದ ರೀಸನ್ ಟು ಅವಾಯ್ಡ್ ಹ್ಯಾವ್ ಸಂಜೆ ಬೀಳ್ಬಾರ್ದು, ಗಾಯ ಮಾಡ್ಕೊಬಾರ್ದು ಅಂತ ನಮ್ಮ ಪೂರ್ವಜರು ಅವಾಗಲೇ ಹೇಳಿ ಹೋಗಿದ್ದಾರೆ. ದಿಸ್ ಇಸ್ ದ ರೀಸನ್ ಟು ಅವಾಯ್ಡ್ ಫುಡ್ ಆಫ್ಟರ್ ಸನ್ಸೆಟ್ and even in the morning. It's said after the sunrise we have food or water after 48 minutes. Okay. Because the whole night ಅಂದರೆ ನೋಡಿ ಎಲ್ಲಾದರೂ ಮಿಸ್ಟ್ ಇದಿರುತ್ತಲ್ಲ, ಬಿಸಿಲು ಬಂದರೆ ಇನ್ಸ್ಟೆಂಟ್ ಅದು ಹೋಗಲ್ಲ. ಇಟ್ ಟೇಕ್ಸ್ ಅರೌಂಡ್ 48 minutes. This is also even said by Bhagavan. Wow. So even after immediate after sunrise we don't have food. We wait at least for 48 minutes. And after that, if we have food, it is called Navkarsi. Like we take a pachkan and we count 3 Navkar mantra, which is the main mantra of Jainism. And after that only we have food. Okay. ಆ ಥರ. ಸೊ ಆಹಾರ ಪದ್ಧತಿದು ಇದ್ರದ್ದೆಲ್ಲ ಸನ್ಸೆಟ್ ಸನ್ರೈಸ್ ಎಷ್ಟೋ ಜನ ಗೊತ್ತಿರಲ್ಲ, ಸುಮ್ಮನೆ ಹೇಳ್ತಾರೆ ಅವ್ರು ಸನ್ಸೆಟ್ ಮೇಲೆ ತಿನ್ನಲ್ಲಂತೆ, ಅದು ಆ ಸಿಸ್ಟಮ್ ಅಂತ. ಸಮ್ ಪೀಪಲ್ ಸೇ ಕೆ ಅವಾಗ ಲೈಟ್ ಇರಲಿಲ್ಲ ಅದಕ್ಕೆ ತಿಂತಿದ್ರು. ದಟ್ ಈಸ್ ನಾಟ್ ದ ಲಾಜಿಕ್. ದ ಆಬ್ಸೆನ್ಸ್ ಆಫ್ ಸನ್ ಇಸ್ ದ ಲಾಜಿಕ್. ಇನ್ ದ ಆಬ್ಸೆನ್ಸ್ ಆಫ್ ಸನ್ ನಮಗೇನು ಗಾಯ ಏನೂ ಇಲ್ಲ ಅಂದರು, ನಾರ್ಮಲ್ ಲೆಗ್ ಪೇನ್ ಯಾರಿಗಾದರೂ ಇದ್ದರೆ ಅದು ಡೇ ಅಷ್ಟು ಪ್ರಾಬ್ಲಮ್ ಕೊಡಲ್ಲ, ನೈಟಿಗೆ ಪ್ರಾಬ್ಲಮ್ ಕೊಡುತ್ತೆ. ದ ರೀಸನ್ ಇಸ್ ಆಬ್ಸೆನ್ಸ್ ಆಫ್ ಸನ್ಲೈಟ್. ಮೆನಿ ಪ್ಲಾಂಟ್ಸ್ ಡಸಂಟ್ ಗ್ರೋ ಬಿಕಾಸ್ ಸನ್ಲೈಟ್ ಇಲ್ಲ ಅಂತ. ಸನ್ಲೈಟ್ ಇಸ್ ಎ ಪವರ್. ಅಂದರೆ ಅದರಲ್ಲಿ ಆರ್ಗನಿಸಮ್ಸ್ ದ ಹೀಟಿಂದಾನೇ ಕಮ್ಮಿ ಆಗುತ್ತೆ. ಸೊ ಹಿಂಸೆನೂ ಕಮ್ಮಿ ಆಗುತ್ತೆ ಅಂತಲೇ ಲಾಜಿಕ್ ಇದೆ ಇದು ಹಿಂದೆ. ಇನ್ನೊಂದು ನಿಮ್ಮದೆಲ್ಲ ಇಷ್ಟೊಂದು ಡಿಸ್ಕ್ರಿಪ್ಷನ್ ಕೇಳಬೇಕಾದ್ರೆ ನಮಗೆ ಏನು ಅನ್ಸೋದಂದರೆ, ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಪುಸ್ತಕಗಳ ಆಸಕ್ತಿ ಬೆಳೆಸ್ಕೊಂಡಿದ್ದೀರಾ? ಅಂದರೆ ಇಂತಿಂಥ ಪುಸ್ತಕ, ಇಂತಿಂಥ ಬರವಣಿಗೆ ನನಗಿಷ್ಟ, ನಾನು ಶಾಲೆ ಟೈಮಲ್ಲೂ ಓದ್ತಾ ಇದ್ದೆ ಅಂತ ಏನಾದರೂ? ಶಾಲೆ ಟೈಮಲ್ಲಂತೂ ಏನು ಓದಲಿಲ್ಲ, ಅವಾಗಂತೂ ಕಾಮಿಕ್ಸ್ ಎಲ್ಲ ಓದಿದ್ವಿ. ಪರಮ ಪೂಜ್ಯ ಅಭಿಷೇಕೇಶ್ವರಿ ಮಹಾರಾಜ್ ಮೆನಿ ಬುಕ್ಸ್ ಇದೆ.
ಅದ್ರಲ್ಲಿ ಜೈಲರ್ ಅಂತ ಒಂದು ಬುಕ್ ಇದೆ. ಅಂದರೆ It's ಅಭಯಶೇಖರ ಆಚಾರ್ಯ ಅವ್ರು. ಹಾಂ, ಹಿ ರೈಟ್ಸ್ ಬುಕ್ಸ್ ಆ್ಯಂಡ್ ಜೈಲರ್ ಈಸ್ ಒನ್ ಆಫ್ ದ ಬೆಸ್ಟ್ ಆಫ್ ದೆಮ್. ಬಿಕಾಸ್ ಈ ಜನ್ರೇಷನಿಗೆ ನನ್ನ ಜೊತೆನೇ ಹಿಂಗೆ ಯಾಕಾಯಿತು, ಕರ್ಮ ಸಿದ್ಧಾಂತ ಏನಿದೆ ಅಂತ ಅದ್ರ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಿ ಆಲ್ವೇಸ್ ಥಿಂಕ್ ಅವ್ನು ಯಾಕೆ ನನ್ನ ಹತ್ರ ಹಿಂಗೆ ಹಿಂಗೆ ಮಾಡಿದ್ಲು ಅಂತ. ಬಟ್ ಅದ್ರಲ್ಲಿ ಕ್ಲಿಯರಾಗಿ ಜೈಲರ್ ಈಸ್ ಲೈಕ್ ಜೈಲರ್ ಈಸ್ ಜಸ್ಟ್ ಗಿವಿಂಗ್ ಅಸ್ ಪನಿಷ್ಮೆಂಟ್. ಹಿ ಈಸ್ ನಾಟ್ ದ ರಿಯಲ್ ಒನ್ ಹೂ ಈಸ್ ಪನಿಷಿಂಗ್ ಅಸ್. Jailer has an order from High Court. Okay. This thing is clearly explained in that in such a way that this is such an inspiring book. I recommend everyone to read that. Okay. It's in 8 languages: Kannada, Tamil, English, Hindi, Gujarati and many more. ಸೊ ಪ್ರೀತಿ ಅವ್ರಿಗೆ ಬಾಲ್ಯದಿಂದ ಏನಾದ್ರು ನೃತ್ಯ, ಹಾಡು ಹೇಳೋದು, ಕುಣಿಯೋದು ಅಥವಾ ನಾಟಕ ಮಾಡೋದು ಅಂದರೆ ಸಾಂಸ್ಕೃತಿಕವಾಗಿ ಏನಾದ್ರು ಆಸಕ್ತಿ ಇತ್ತಾ? ಸ್ಕೂಲಲ್ಲೆಲ್ಲ ಆ್ಯಕ್ಟಿವ್ ಇದ್ರಾ? I was good at acting. ಏನಾದ್ರು ನೆನಪುಗಳಿದಾವ ಸ್ಕೂಲ್ ಡೇ ಟೈಮಲ್ಲಿ ಎಲ್ಲ? ಸ್ಕೂಲ್ ಡೇ ಟೈಮಲ್ಲಂತೂ ಡ್ಯಾನ್ಸೇ ಆಗ್ತಿತ್ತು. ಅಷ್ಟೊಂದು ಪರ್ಸ್ನಲ್ ಪ್ರೋಗ್ರಾಮ್ ಕೊಡೋಕೆ ಆಗ್ತಿರಲಿಲ್ಲ. ಗ್ರೂಪ್ ಡ್ಯಾನ್ಸಸ್ ಎಲ್ಲ ಇದ್ವಿ. ಅದರಲ್ಲಿ ನಮ್ಮ ಪರ್ಯೂಷಣ ಅಂತ ಬರುತ್ತೆ, ಅವಾಗ ಇಲ್ಲಿ ದೇವಸ್ಥಾನ ಹತ್ರ ಪ್ರೋಗ್ರಾಮ್ಸ್ ಮಾಡ್ತಿದ್ವಿ ಎಲ್ಲ ಗರ್ಲ್ಸ್ ಸೇರಿ. ಅವಾಗ ಹೇಳ್ಕೊಡೋದು, ಕಲಿಯೋದು ಎಲ್ಲ ತುಂಬ ಮಾಡಿದ್ದೀರಾ? ಅದಲ್ದಲೇ ಈಗ ಎಕ್ಸಾಮ್ ಟೈಮಲ್ಲಿ ತುಂಬ ಸ್ಟೂಡಿಯಸ್ ಆಗಿ ಓದೋ ಸ್ಟೂಡೆಂಟ್ ಆಗಿದ್ರಾ ಅಥವಾ ಇಲ್ಲ ನಾನು ಈಸಿಯಾಗಿ ಮ್ಯಾನೇಜಬಲ್ ಮಾಡ್ತೀನಿ ಆ ಥರ ಇದ್ರಾ? ಒನ್ ಡೇ ಹಿಂದೆ ಕೂತಿ ಎಷ್ಟು ಬರುತ್ತೋ ಕಲಿಯೋಣ ಅಂತ. ಸೊ ಯು ಆರ್ ಲೈಕ್ ಚಿಲ್ ಸ್ಟೂಡೆಂಟ್ ಥರ, ಅಂದರೆ ನನಗೇನು ಗೊತ್ತು ಕ್ಲೀನಾಗಿ ಬರ್ತೀನಿ, ತುಂಬ ಸ್ಟ್ರೆಸ್ಡ್ ಔಟ್ ಆಗಲ್ಲ. ಈಗಲೂ ನನಗೆ ಏನಾದರೂ ಬೈ ಹಾರ್ಟ್ ಮಾಡಬೇಕು ಅಂದರೆ ಆಗಲ್ಲ. ಇಫ್ ಯು ಎಕ್ಸ್ಪ್ಲೇನ್ ಮೀ ಐ ಕ್ಯಾನ್ ಎಕ್ಸ್ಪ್ಲೇನ್ ದಟ್, ಬಟ್ ಇಫ್ ಯು ಸೇ ಮಿ ಗಿವ್ ಟು ವರ್ಡ್ ಇಟ್ಸ್ ಟು ಡಿಫಿಕಲ್ಟ್ ಫಾರ್ ಮಿ. ಸೊ ಈಸಿಯಾಗಿ ನ್ಯಾಚುರಲ್ ಆಗಿ ಅಬ್ಸರ್ವ್ ಮಾಡುವಂಥ ಇದು. ನಂಗೆ ಇನ್ನೊಂದೇನು ವಿಷಯ ಕೇಳ್ಬೋದು ಅಂದರೆ, ಅಲ್ಲಿ ಫ್ಲ್ಯಾಗಲ್ಲಿ ಅಷ್ಟು ಬಣ್ಣಗಳಿದೆಯಲ್ಲ, ಆ ಬಣ್ಣಗಳ ಸಂಕೇತ ಏನಾದರೂ ಇದೆಯಾ? ಅಂದರೆ ಯಾಕೆ ಆ ಕಲರ್? ನಮ್ಮದ್ರಲ್ಲಿ ಪಂಚ್ ಪರಮೇಶ್ವರಿ ಇರ್ತಾರೆ. ವೈಟ್ ಈಸ್ ಅರಿಹಂತ್, ಅರಿಹಂತ್ 24th ತನಕ ಹೇಳಿದ್ವಲ್ಲ, ದೇ ಆರ್ ಅರಿಹಂತ್. ರೆಡ್ ಇಸ್ ಫಾರ್ ಸಿದ್ಧ ಭಗವಂತ್, ಅಂದರೆ 8 ಕರ್ಮ ಇರುತ್ತೆ. 8 ಕರ್ಮ ಡೆಮಾಲಿಷ್ ಮಾಡಿ ಮೋಕ್ಷಿಗೆ ಹೋಗ್ತಾರೆ, ಅವ್ರಿಗೆ ಸಿದ್ಧ ಅಂತೀವಿ. ದಟ್ ಇಂಡಿಕೇಟ್ಸ್ ಅವ್ರು 8 ಕರ್ಮ ನಾಶ ಮಾಡಿದ್ದು ಈಸ್ ಲೈಕ್ ದೇ ಹ್ಯಾವ್ ಡಿಸ್ಟ್ರಾಯ್ಡ್ ದೆಮ್. ಸೊ ಇಟ್ ಇಂಡಿಕೇಟ್ಸ್ ರೆಡ್ ಕಲರ್ ಫಾರ್ ದೆಮ್. ಆ್ಯಂಡ್ ಯೆಲ್ಲೋ ಇಸ್ ಫಾರ್ ಆಚಾರ್ಯ ಭಗವಂತ್. ಈವನ್ ಅಭಿಷೇಕ ಸೂರ್ಯಜಿ ಮಾಸ ಬಿ ಆಚಾರ್ಯ ಭಗವಂತ್. ದವನ್ ಗುರುಗಳು ಯಾರು ಬರ್ತಿದ್ದಾರಲ್ಲ ಅವರು. ಇನ್ ದ ಆಬ್ಸೆನ್ಸ್ ಆಫ್ ತೀರ್ಥಂಕರ, ಜೈನ್ ಶಾಸನ ಯಾರು ಮ್ಯಾನೇಜ್ ಮಾಡ್ತಾರೆ ಅಂದರೆ ಆಚಾರ್ಯ ಭಗವಂತ್. ದೇ ಸಿ ದೇರ್ ಕೆಪಾಸಿಟಿ. ಆಫ್ಟರ್ ದಟ್ ದೇ ಗಿವ್ ಅ ಟೈಟಲ್ ಆಫ್ ಆಚಾರ್ಯ ಪದವಿ. ಅವರಿಗೆ ಎಲ್ಲೋಸ್ ಇಂಡಿಕೇಟ್ ಮಾಡ್ತೀವಿ, ಬಿಕಾಸ್ ದೇ ಆರ್ ಲೈಕ್ ಶೈನಿಂಗ್ ಸನ್ ಇನ್ ದ ಆಬ್ಸೆನ್ಸ್ ಆಫ್ ತೀರ್ಥಂಕರ. ಓಕೆ, ದ ಕ್ಯಾರಿಯರ್ ಮೆಸೇಜ್ ಕ್ಯಾರಿಯರ್. 4th is Upadhyaya. Upadhyaya is like the one who teaches everyone in the group. Okay. Yani they keep everyone hara bhara, you say. हाँ, ಎಲ್ಲರಿಗೂ ಓದಿಸ್ತಾರಲ್ಲ. ಸೊ ದೇ ಗೇನ್ ನಾಲೆಜ್. ಹರ ಬರ ಈಸ್ ನಾಟ್ ಸ್ಟೇಯಿಂಗ್ ಹೆಲ್ದಿ ಆರ್ ಸಮಥಿಂಗ್ ಲೈಕ್ ದಟ್. ಸ್ಟೇಯಿಂಗ್ ಹೆಲ್ದಿ ಫ್ರಮ್ ದ ಮೈಂಡ್. ಫಾರ್ ದಟ್ ನಾಲೆಜ್ ಈಸ್ ಓನ್ಲಿ ದ ಬೇಸ್. ಸೊ ಗ್ರೀನ್ ಇಂಡಿಕೇಟ್ಸ್ ದ ಉಪಾಧ್ಯಾಯ ಭಗವಂತ್. And actually it's black color, but many places we should avoid black color, so it's blue here. It is for Sadhu Bhagwan. Sadhu Bhagwan is black because to destroy all the black. And ನಮ್ದಲ್ಲಿ ಇರೋದು ಈವಿಲ್, ಅಂದರೆ ನಮ್ದಲ್ಲಿ ಇರೋ ಈವಿಲ್ ಅಂದರೆ 4 ಕಷಾಯ: ಕ್ರೋಧ, ಮಾನ್, ಮಾಯಾ, ಲೋಭ ಮತ್ತು ರಾಗ್, ದ್ವೇಷ. ದೀಸ್ ಆರ್ ದ ಮೇನ್ ಫೌಂಡೇಶನ್ ಫಾರ್ ವಿ ಆರ್ ಮೂವಿಂಗ್ ಆಲ್ ಅರೌಂಡ್ ದ ವರ್ಲ್ಡ್. ಸೊ ಟು ಡೆಸ್ಟ್ರಾಯ್ ದಟ್ ವಿ ಆರ್ ಟೇಕಿಂಗ್ ಸಾಧು ಜೀವನ ಅಂತ ಬ್ಲ್ಯಾಕ್ ಇಂಡಿಕೇಟ್ ಮಾಡುತ್ತೆ. ಇದೊಂದು ಡಿಸ್ಕ್ರಿಪ್ಷನ್ ನನಗೆ ಯಾವಾಗಲೂ ಫ್ಲ್ಯಾಗ್ ನೋಡಿದಾಗ ಒಂದು ಇದಿತ್ತು. ಅದಲ್ಲದೆ ಈಗ ನೀವು ನಿಮ್ಮ ಬಾಲ್ಯದಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲಾದರೂ ಹೇಳಿ, ನಿಮಗೆ ಫಿಲಮ್ ಅಭಿರುಚಿ ಏನಾದರೂ ಇತ್ತಾ ನಿಮಗೆ? ಅಂದರೆ ಮುಂಚೆಯಿಂದ ಇಂಥ ಫಿಲಮ್ ಆ ಥರ ಏನಾದ್ರು ಯೂಶಲಿ ಇರುತ್ತೆ ಫಿಲ್ಮ್ ಇಂಡಸ್ಟ್ರಿ ಇರಲಿಲ್ಲ. ಫ್ಯೂ ಇಯರ್ಸ್ ಆಗೋ ಸೀರೀಸ್ ಎಲ್ಲ ತುಂಬ ಇತ್ತಲ್ಲ, ಅವಾಗ ಸೀರೀಸ್ ಇಂಟ್ರೆಸ್ಟ್ ಸ್ವಲ್ಪ ಇತ್ತು. ಸೊ ಯಾವ ಥರದ ಸೀರೀಸ್? ಥೀಮ್ ಬೇಸ್ಡ್ ಅಥವಾ? ಐ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಲೈಕ್ ಗುಜರಾತಿ ಸೀರೀಸ್. ಸೊ ಪ್ರೀತಿ ಅವ್ರಿಗೆ ಸಾಮಾಜಿಕ ಜೀವನದಲ್ಲಿ ಇನ್ಸ್ಪೈರ್ ಆದವರು ಅಂತ ಸಣ್ಣ ವಯಸ್ಸಿಂದ, ಈಗ ಎಕ್ಸಾಂಪಲ್ ನಾವು ನೋಡ್ತೀವಿ ಅಬ್ದುಲ್ ಕಲಾಂ ಅವರಾಗಿರಲಿ, ಇನ್ನೊಬ್ಬರು ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅಂತ ದೊಡ್ಡ ಮಹಿಳಾ ವ್ಯಕ್ತಿ ಆಗಿರಲಿ, ಆ ಥರ ಇರ್ತಾರೆ ಸಮಾಜದಲ್ಲಿ, ತುಂಬ ಜನ ಇರ್ತಾರೆ. ನಿಮಗೆ ಯಾರು ಪ್ರೇರಣೆ ಆಗಿದ್ರೆ ಅಪಾರ್ಟ್ ಫ್ರಮ್ ಸ್ಪಿರಿಚುವಲ್ ಲೈಫಲ್ಲಿ? Narendra Modi was a like good leader, so it was like in my mind, yeah, he's a good leader. ಇನ್ನು
ಪ್ರೀತಿ ಅವ್ರಿಗೆ ಒಂದು ವಿಷಯ ಕೇಳಬೇಕಂದ್ರೆ ನಿಮ್ಮ ಪ್ರವಾಸ ಹೇಗಿರುತ್ತೆ? ನೀವು ಸನ್ಯಾಸ ದೀಕ್ಷೆ ತೆಕ್ಕೊಂಡ್ಮೇಲೆ ಯಾವ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಏನಾದ್ರು ಇರ್ತೀರಾ ಅಥವಾ ಭಾರತದೆಲ್ಲೆಡೆ ಪ್ರವಾಸ ಹೋಗ್ತೀರಾ? ಆಚಾರ್ಯ ಭಗವಂತ ಅಭಯಶೇಖರ ಸುರೇಜಿ ಮಹಾರಾಜ್ ಸರ್ ಅವ್ರು ಶ್ರಮಣಿ ಗಣನಾಯಕ್ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಸಾಧ್ವಿ ಭಗವಂತಿನ ಹೆಡ್. ದೇ ಮ್ಯಾನೇಜ್ ಯಾವ ಗುರುಗಳು ಯಾವ ಕಡೆ ಹೋಗ್ತಾರೆ, ಎಲ್ಲಿ ಹೋಗಬೇಕು, ಅವ್ರು ಡಿಸಿಷನ್ ತೊಗೋತಾರೆ. ಆ ಡಿಸಿಷನ್ ಬೇಸ್ ಮೇಲೇ ಯಾವ ಕಡೆ ಹೋಗಬೇಕು ಅಂತ ಡಿಸೈಡ್ ಆಗುತ್ತೆ. ಅವರೇ ಡಿಸೈಡ್ ಮಾಡ್ತಾರೆ. ಚಾತುರ್ಮಾಸ ಅಂದರೆ ರೈನಿ ಸೀಸನ್ಸ್ ಇನ್ 4 months ವಿ ಸ್ಟೇ ಅಟ್ ಒನ್ ಪ್ಲೇಸ್. ಯಾವ ಕಡೆ ಹೋಗಬೇಕು, ಎಲ್ಲಿರಬೇಕು ಅದೆಲ್ಲ ಅವ್ರ ಗುರುಗಳೇ ಡಿಸೈಡ್ ಮಾಡಿ ನಮಗೆ ಹೇಳ್ತಾರೆ. ವಿ ಜಸ್ಟ್ ಹ್ಯಾವ್ ಟು ಫಾಲೋ ದ ಡಿಸಿಷನ್. ಮತ್ತು ಯಾವ ಕಡೆ ವಿ ಡೋಂಟ್ ಸ್ಟೇ ಆನ್ ಅಟ್ ಒನ್ ಪ್ಲೇಸ್ ಬಿಕಾಸ್ ಒಂದೇ ಕಡೆ ಇದ್ದರೆ ನಮ್ದ್ರಲ್ಲಿ ಮೇನ್ ರೀಸನ್ಸ್ ಆಫ್ ಎನಿಥಿಂಗ್ ಅಂದರೆ ರಾಗ ಮತ್ತು ದ್ವೇಷ. ಆ್ಯಂಡ್ ಇಫ್ ಯು ಸ್ಟೇ ಅಟ್ ಎ ಪ್ಲೇಸ್ ಇಟ್ ಲೀಡ್ಸ್ ಟು ರಾಗ, ಅಟ್ರಾಕ್ಷನ್, ಅಟ್ಯಾಚ್ಮೆಂಟ್ ಎಲ್ಲ ಆಗುತ್ತೆ. ಸೊ ಇಟ್ಸ್ ಎ ಪದ್ಧತಿ ಆಫ್ ವಿಹಾರ್. ವಿಹಾರ್ ಅಂದರೆ ವಾಕ್ ಮಾಡಿ ಬೇರೆ ಬೇರೆ ಕಡೆ ಹೋಗೋದು. ಒಂದೇ ಕಡೆ ಇದ್ದರೆ ಅಟ್ಯಾಚ್ಮೆಂಟ್ ಆಗುತ್ತೆ, ನಮಗೂ ಅಟ್ಯಾಚ್ಮೆಂಟ್ ಆಗುತ್ತೆ ವಿತ್ ದಟ್ ಪ್ಲೇಸ್, ವಿತ್ ದ ಎನ್ವಿರಾನ್ಮೆಂಟ್, ವಿತ್ ದ ಪೀಪಲ್. ಅದು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದರೆ ನಾವು ಧರ್ಮ ಪ್ರಚಾರನೂ ಚೆನ್ನಾಗಿ ಮಾಡ್ಬೋದು, ಪ್ಲಸ್ ದೇರ್ ಇಸ್ ನೋ ಚಾನ್ಸ್ ಆಫ್ ಅಟ್ಯಾಚ್ಮೆಂಟ್. ಈ 2 ರೀಸನ್ಸಿಂದ ವಿಹಾರ ಪದ್ಧತಿ ಇದೆ. ಮತ್ತು ಈಗ ನೆಕ್ಸ್ಟ್ ನಾವು ಎಲ್ಲಿ ಹೋಗಬೇಕು ಅವ್ರ ಗುರುಗರೇ ಡಿಸೈಡ್ ಮಾಡ್ತಾರೆ. ಇನ್ನು ನೀವು ಚಿಕ್ಕಮಗಳೂರಿಗೆ ಬರೋದು ಯಾವಾಗ ಅಂತ ಬಹುಶಃ ನಮಗೆ ಗೊತ್ತಿಲ್ಲ. ಆದರೆ ಚಿಕ್ಕಮಗಳೂರು ಅಂದ ತಕ್ಷಣ ನಿಮಗೆ ಏನು ಜ್ಞಾಪನ ಆಗುತ್ತೆ? ಇಲ್ಲಿನ ನೆನಪುಗಳನ್ನು ಏನಾದರೂ ಅಂದರೆ ಹುಟ್ಟಿದಿಂದ ಇಲ್ಲೇ ನೋಡ್ತಾ ಇದ್ದೀರಾ, ಶಾಲಾ ಕಾಲೇಜೆಲ್ಲ. ಸೊ ಚಿಕ್ಕಮಗಳೂರು ಬಗ್ಗೆ ಏನಾದ್ರು ಭಾವನೆ ಇದ್ದರೆ? ಇಲ್ಲಿರೋರು ಎಲ್ಲರೂ ನಂಗೆ ಅಲ್ಲಿ ಬಂದು ಮೀಟ್ ಮಾಡ್ಬೋದು. ಬಟ್ ನನ್ನ ದೇವರು ಇದ್ದಾರಲ್ಲ, ಅವ್ರು ನಂಗೆ ಮೀಟ್ ಮಾಡೋಕ್ಕೆ ಬರೋಕ್ಕಾಗಲ್ಲ. ನಾನೇ ಇಲ್ಲಿ ನೆಕ್ಸ್ಟ್ ಬಂದಾಗ ಅವ್ರಿಗೆ ಮೀಟ್ ಮಾಡ್ಬೋದು. ಅದೊಂದು ಇದೆ. ಲೈಕ್ ಸೋ ಮೆನಿ ಇಯರ್ಸ್ ನಾನು ಎಲ್ಲ ಆರಾಧನೆ ಎಲ್ಲ ಈ ದೇವ್ರ ನಿಷ್ಠಾದಲ್ಲೇ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಚಿಕ್ಕಮಗಳೂರು ಜೈನ್ ಟೆಂಪಲ್, ನಮಿನಾಥ್ ಭಗವಾನ್. ಹಾಂ, ಔಟ್ ಆಫ್ 24 ತೀರ್ಥಂಕರ್ 21st ಭಗವಾನ್ ಇಸ್ ನಮಿನಾಥ್ ಭಗವಾನ್. ಸೊ ಆ ಕ್ವೆಶ್ಚನಿಗೆ ಬರೋದಾದರೆ ಜೈನ ಸಿದ್ಧಾಂತದ ಮೂಲ ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಒಂದು ಇಂಟ್ರೊಡಕ್ಷನ್ ಸಣ್ಣದಾಗಿ, ಅಂದರೆ ಹೆಂಗೆ ಶುರು ಆಯಿತು, ಎಷ್ಟೆಷ್ಟು ಜನ ತೀರ್ಥಂಕರರು ಇದೆಲ್ಲ? ದೇರ್ ಆರ್ 24 ತೀರ್ಥಂಕರ. ಅಂದರೆ ಅವಸರ್ಪಿನಿ ಆ್ಯಂಡ್ ಉತ್ಸರ್ಪಿನಿ ಜಾಯಿಂಟ್ ಆದರೆ ಒಂದು ಕಾಲಚಕ್ರ ಇರುತ್ತೆ. ಅದರಲ್ಲಿ ಒಂದು ಅವಸರ್ಪಿನಿಯರಿ 24 ತೀರ್ಥಂಕರ ಇರ್ತಾರೆ. ಅದರಲ್ಲಿ ಮಾವೀರ ಸ್ವಾಮಿ ಭಗವಾನ್ 24 ತೀರ್ಥಂಕರ. ಮತ್ತು ನಮ್ಮ ಇಲ್ಲಿ ದೇವರು ಇರೋದು 21st ತೀರ್ಥಂಕರ ನಮಿನಾಥ್ ಭಗವಾನ್. ನಾನು ಮತ್ತು ಇವ್ರಿಗೆ ಲೈಕ್ ಎವ್ರಿ ಪೀಪಲ್ ಯಾರಾದರೂ ಇರಲಿ ಇಲ್ಲಿಂದ ಅವ್ರು ನಂಗೆ ಮೀಟ್ ಮಾಡಬೇಕು ಅಂದರೆ ಒಂದು ಸತಿ ಬರ್ಬೋದು. ಆದರೆ ದೇವರು ಎಲ್ಲೂ ಬರಲ್ಲ. ನಾನೇ ನೆಕ್ಸ್ಟ್ ಯಾವಾಗಾದರೂ ಬಂದರೆ ಅವ್ರಿಗೆ ಮೀಟ್ ಮಾಡ್ಬೋದು ಅಂತ ಒಂದು. ಸೊ ಸ್ವೀಟ್. ಅದು ಕಂಪ್ಲೀಟ್ಲಿ ಇಟ್ಸ್ ಅ ಯೂನಿವರ್ಸ್ ವಿಚ್ ಹ್ಯಾಸ್ ಕನೆಕ್ಟೆಡ್ ಯು ವಿತ್ ದಟ್ ಸುಪ್ರೀಮ್ ಸೋಲ್ ಅಂತ ಭಾವಿಸ್ಬೋದು. ಇಲ್ಲಾಂದರೆ ಯಾರಿಗೂ ಆ ಒಂದು ಅನುಭವ ನಾವೇನು ನೋಡ್ತೀವಲ್ಲ ದೇವರ ಜೊತೆ ಒಂದು ಲಿಂಕ್, ಅದು ಎಲ್ಲರಿಗೂ ಈಸಿಯಾಗಿ ಬರೋಲ್ಲ. ಫೈನಲಿ ನಮ್ಮ ಚಿಕ್ಕಮಗಳೂರಿಂದ ಇದೊಂದು ಕಾರ್ಯಕ್ರಮ ನಡೀತಾ ಇರೋದು ನಮ್ಮ ಎಲ್ಲರಿಗೂ ಎಷ್ಟು ಹೆಮ್ಮೆ ಇರ್ಬೋದು. ಅಷ್ಟೇ ಹೆಮ್ಮೆ ಏನಂದರೆ ನಮ್ಮ ಜೈನ ಸಮುದಾಯದ ಒಂದು ಕೀರ್ತಿಗೆ ಇಲ್ಲಿಂದ ಒಂದು ರತ್ನ ಹೋದಂಗೆ ಆಗ್ತಾಯಿದೆ. ಯುವಕರಿಗೆ ಒಂದು ಲಾಸ್ಟ್ ಮೆಸೇಜ್, ನಿಮ್ಮ ಎಲ್ಲ ಅಣ್ಣ ತಮ್ಮಂದರು ಅಕ್ಕಂದರು ಎಲ್ಲರೂ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಅವರಿಗೆಲ್ಲರಿಗೂ ಒಂದು ಲಾಸ್ಟ್ ಮೆಸೇಜ್ ನೀವು ಹೇಳಬೇಕು ಅಂತ ಇದ್ದರೆ ಆನ್ ರೆಕಾರ್ಡ್. ದಿಸ್ ವರ್ಲ್ಡ್ ಈಸ್ ಕಂಪ್ಲೀಟ್ಲಿ ಗೋಯಿಂಗ್ ಆನ್ ವೆಸ್ಟರ್ನ್ ಕಲ್ಚರ್. ನಾವು ವೆಸ್ಟರ್ನ್ ಕಲ್ಚರಿಂದ ಬರ್ತಿರೋ ಎಲ್ಲದೂ ಅಡಾಪ್ಟ್ ಮಾಡ್ತಿದ್ದೀವಿ. ಆದರೆ ಜೈನ್ ಸಿದ್ಧಾಂತದಲ್ಲಿ ಇರೋ ಎವ್ರಿ ಸ್ಮಾಲ್ ಟು ಸ್ಮಾಲ್ ಥಿಂಗ್ ಈಸ್ ಫಾರ್ ಅವರ್ ಗುಡ್. ಲೈಕ್ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಏನಿದ್ರೂ ನಮ್ಮ ಜೈನ್ ಶಾಸ್ತ್ರದಲ್ಲಿ ಎಲ್ಲ ತೋರಿಸಿದ್ದಾರೆ. ಬಿಸ್ನೆಸ್ ಹೆಂಗೆ ಮಾಡಬೇಕು, ಹೆಂಗೆ ಊಟ ಮಾಡಬೇಕು ಎಲ್ಲದೂ ತೋರಿಸಿದ್ದೀವಿ. ನಾವು ಇದೆಲ್ಲ ಬಿಟ್ಟು ವೆಸ್ಟರ್ನ್ ಕಲ್ಚರ್ ಅಡಾಪ್ಟ್ ಮಾಡ್ತಿದ್ದೀವಿ. ದಿಸ್ ಈಸ್ ದ ರೀಸನ್ ಆಫ್ ಇನ್ಕ್ರೀಸ್ ಆಫ್ ಡಿಸೀಸ್. ಏನಿದ್ರು ನಮ್ಮ ಲೈಫ್ ಸ್ಟೈಲ್ ಹಾಳಾಗ್ತಿರೋದೇ ಇದು ರೀಸನ್. ಮೊಬೈಲ್ ಈಸ್ ದ ಮೇನ್ ರೀಸನ್. ಅಂದರೆ ಫೋನ್ಸೇ ಇರಲಿಲ್ಲ ಅಂದರೆ ವಿ ಕ್ಯಾನ್ ಸ್ಲೀಪ್ ಅರ್ಲಿ, ವಿ ಕ್ಯಾನ್ ವೇಕಪ್ ಅರ್ಲಿ. ಲೈಫ್ ಸ್ಟೈಲ್ ಹಾಳು ಮಾಡಿರೋದು ಅಂದರೆ ಕಂಪ್ಲೀಟ್ಲಿ ವೆಸ್ಟರ್ನ್ ಕಲ್ಚರ್. ಸೊ ಐ ಫೀಲ್ ಕೆ ನಾವು ನಮ್ಮ ಧರ್ಮ ಲೈಕ್ India is called Arya Desh. There are many dharma which have hold on us, like British attack ಆಯಿತು, ಆದರೂ ಇಂಡಿಯಾ ಸರ್ವೈವ್ ಆಗಿರೋದೇನು ಅಂದರೆ ನಮ್ಮ ಹತ್ರ ಧರ್ಮ ಇತ್ತು. ವಿ ಡಿಡಂಟ್ ಗೆಟ್ ಸೋ ಮಚ್ ಎಫೆಕ್ಟ್ ಬಿಕಾಸ್ ವಿ ಹ್ಯಾಡ್ ಅವರ್ ಧರ್ಮ. ನಾವು ಅದೇ ಈಗ ಬಿಟ್ಬಿಟ್ರೆ ಇಟ್ಸ್ ವೆರಿ ಈಸಿ ಫಾರ್ ವೆಸ್ಟರ್ನ್ ಕಲ್ಚರ್ ಟು ಡೆಸ್ಟ್ರಾಯ್ ಅಸ್. ದಿಸ್ ಈಸ್ ದ ರಿಯಲ್ ಆ್ಯಂಡ್ ನಿಯರ್ ಫ್ಯೂಚರ್ ಇಫ್ ಯು ಡೋಂಟ್ ಹೋಲ್ಡ್ ಆನ್ ಟು ಅವರ್ ಧರ್ಮ. ಸೊ ಆ ಧರ್ಮದ ಪ್ರತಿಪಾದಕರಾಗಿ ನೀವು ಸಾಕ್ತಾ ಒಂದು ಕೊಡುಗೆ ಕೊಡ್ತಾ ಇದ್ದೀರಾ.
ಪ್ರೀತಿಯಿಂದ ಹಾಗೂ ಅಷ್ಟೇ ಭಾರದ ಮನಸ್ಸಿನಿಂದ ತಮ್ಮ ಮಗಳನ್ನು ಹೋಗಿ ಬಾ ಮಗಳೇ ಅಂತ ಕಳಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ಅಪ್ಪ ಅಮ್ಮನ ಒಂದು ಕೊನೆ ಸಂದೇಶವನ್ನು ಕೇಳೋಣ. ಸರ್, ನಿಮ್ಮ ಮಗಳಿಗೆ ಪ್ರೀತಿಯಿಂದ ಹೋಗ್ಬಾ, ಸಮಾಜ ಕಟ್ಟು ಅಂತ ಹೇಳ್ತಾ ಇದ್ದೀರಾ. ಅಮ್ಮ, ನೀವು ಕೊನೆಯದಾಗ ಅವರು ನೋಡಿ ಅವರಿಗೊಂದು ಸಂದೇಶ ಕೊಡೋದಂದರೆ ಏನು ಹೇಳೋಕ್ಕೆ ಇಷ್ಟ? ಅವರು ಸಂಯಮ ಜೀವನನ ನಿಷ್ಕಲಂಕವಾಗಿ ಮೋಕ್ಷ ಪತ್ತಿಗೆ ಪಾಮ್ಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಇವ್ರ ಸಂಯಮ ಜೀವನ ತುಂಬ ಸುಖಮಯ ಇರಲಿ, ತುಂಬ ತುಂಬ ಆರಾಮವಾಗಿರಲಿ, ತುಂಬ ಐ ವಿಲ್ ಬ್ಲೆಸ್ ತುಂಬ ತುಂಬ ಆಶೀರ್ವಾದ ಕೊಡ್ತಾ ಇದ್ದೀನಿ ಇವ್ರಿಗೆ. ನಿಮಗೆ ಬಹುಶಃ ಗೊತ್ತಿರ್ಬೋದು, ಅವರು ಆಶೀರ್ವಾದನೂ ಎಷ್ಟು ತೂಕದ ಮನಸ್ಸಿಂದ ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದ ನಿಮ್ಮನ್ನು ಮತ್ತು ನಮ್ಮ ಇಡೀ ಭಾರತದಲ್ಲಿ ನೀವೇನು ಒಂದು ಧ್ಯೇಯ ಇಟ್ಕೊಂಡು ಹೋಗೋಕ್ಕೆ ನಿರ್ಧಾರ ಮಾಡಿದ್ದೀರ, ಆ ನಿರ್ಧಾರಕ್ಕೆ ಪೂರಕವಾಗಿರಲಿ ಅಂತ ನಾವು ನಮ್ಮ ತಂಡದಿಂದ ನಿಮಗೆ ಒಂದು ವಿಶಸ್ ಹೇಳ್ತಾ ಇದ್ದೀವಿ. ಇಷ್ಟೊತ್ತು ಒಂದು ಸಣ್ಣದಾಗಿ ನಮಗೆ ಚೊಕ್ಕದಾಗಿ ಒಂದು ಜೈನ ದೀಕ್ಷೆ ಕಾರ್ಯಕ್ರಮದ ಬಗ್ಗೆ ನಮ್ಮ ಚಿಕ್ಕಮಗಳೂರಲ್ಲಿ ನಡೀತಾ ಇದೆ, ನಮ್ಮ ಹೆಮ್ಮೆಯ ಜೊತೆಗೆ ನಮ್ಮದು ಇದೊಂದು ಇತಿಹಾಸನೇ ಕೂಡ, ಅದ್ರ ಬಗ್ಗೆ ನಮ್ಮ ಜೊತೆ ಈ ಸಮಯ ಕೊಟ್ಟಿದ್ದೀರಾ. ಹಾಗಾಗಿ ಮನಸ್ಪೂರ್ವಕವಾಗಿ ನಮ್ಮ ತಂಡದಿಂದ ನಿಮ್ಮ ಮೂರುವರೆಗೂ ಮತ್ತು ಇಡೀ ಜೈನ ಸಮುದಾಯ ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ ಸರ್. ನಮ್ಮ ಐಸಿರಿ ಟುಡೇಲಿ ನೀವು ಮ್ಯಾಮ್ ಆಗಿರಲಿ, ಪ್ರೀತಿಯವರಾಗಲಿ ಒಂದು ವಿಶೇಷ ಸಂದರ್ಶನ ಕೊಟ್ರಿ. ಹಾಗಾಗಿ ನಮ್ಮ ಸಂಸ್ಥೆಯಿಂದ ನಾವು ಎಲ್ಲೋದ್ರೂ ಏನು ಭಾರತ ವಿಚಾರವನ್ನು ಪ್ರೀತಿಯವರು ಹೇಳಿದ್ರು, ಆ ಒಂದು ಭಾರತದ ವಿಚಾರವನ್ನು ಎತ್ತು ಹಿಡಿಬೇಕು ಅಂತ ನಾವು ಸಂವಿಧಾನದ ಒಂದು ಪೀಠಿಕೆ ಜೊತೆಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡೋಕೆ ಇಷ್ಟಪಡ್ತೀವಿ. ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಅಂದರೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡು ನಮ್ಮ ಜೊತೆ ಇಷ್ಟೊತ್ತಿದ್ದೀರಾ. ಹಾಗಾಗಿ ನಮ್ಮ ಕಡೆಯಿಂದ ಒಂದು ಸಣ್ಣ ಥ್ಯಾಂಕ್ ಯು. ಭಾರತದ ಸಂವಿಧಾನ. ನೋಡಿದ್ರಲ್ಲ ವೀಕ್ಷಕರೇ, ಜೈನ ಪರಂಪರೆ, ಜೈನ ತತ್ವ, ಜೈನ ಸಿದ್ಧಾಂತ ಹಾಗೂ ಜೀವನ ಶೈಲಿ ರೂಢಿಸ್ಕೊಳೋದು ಅಷ್ಟು ಸುಲಭವಲ್ಲ. ಆದರೆ ನಮ್ಮ ಚಿಕ್ಕಮಗಳೂರಿನ ಕುಮಾರಿ ಪ್ರೀತಿ ಜೈನ್ ಅವರು ದೀಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರ ಅನುಭವಗಳು, ಬಾಲ್ಯದಿಂದ ತಮ್ಮ ಕುಟುಂಬದ ಒಂದು ವಾತಾವರಣದಲ್ಲಿ ಬೆಳೆದು ಬಂದಂತಹ ಕುಮಾರಿ ಪ್ರೀತಿ ಜೈನ್ ಅವರ ಒಂದು ಅನುಭವಗಳನ್ನು, ಅವರ ಮಾತುಗಳನ್ನು ನಾವು ಈ ಸಂದರ್ಶನದಲ್ಲಿ ನೋಡಿದ್ವಿ. ಹಾಗಿದ್ರೆ ಚಿಕ್ಕಮಗಳೂರಿನಲ್ಲಿ ಫೆಬ್ರವರಿ 18 ಹಾಗೂ 19 ರಾಜಮಾರ್ಗ ಅಂದರೆ ನಮ್ಮ MG ರೋಡ್ ರಸ್ತೆಯ ಮೂಲಕ ಒಂದು ಭವ್ಯ ರಥಯಾತ್ರೆಯ ಮೂಲಕ ಈ ಒಂದು ದೀಕ್ಷಾ ಸಮಾರಂಭ ನೆರವೇರಲಿದೆ. ನಮಗೆ ಇದೊಂದು ಐತಿಹಾಸಿಕವಾದ ದಿನ. ಈ ದಿನವನ್ನು ನಾವೆಲ್ಲರೂ ಸಾಕ್ಷಿಸೋಣ. ಅಲ್ಲಿಯವರೆಗೆ ಎಲ್ಲ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸ್ತಾ ಇರಿ. ಐಸಿರಿ ಟುಡೇ. ನಮಸ್ಕಾರ.